ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಹೊಸ ವರ್ಷ ನಿಮಗೆ ಸಾಕಷ್ಟು ಹರ್ಷನ ತಂದು ಕೊಡಲಿ, ನೀವು ಅಂದ್ಕೊಂಡಿದ್ದು ಎಲ್ಲ ಕೆಲಸಗಳು ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಹಾಗೆ ಎಲ್ಲರೂ ನ್ಯೂ ಇಯರ್ ಟೆಕ್ನಿಕನ್ನು ಮಾಡಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಮಾಡಿಲ್ಲ ಅಂತ ಹೇಳಿದರೆ 5ನೇ ತಾರೀಕು ತನಕನೂ ಟೈಮ್ ಇದೆ. ಅಷ್ಟರೊಳಗೆ ಮಾಡಿ ನಿಮ್ಮ ಮಂತ್ಲಿ ಡಿಕ್ಲರೇಷನನ್ನು ಕೂಡ ನೀವು ಮಾಡ್ಕೊಳ್ಳಿ. ಈ ಒಂದು ವಿಡಿಯೋವಿನ ಉದ್ದೇಶ ಬರ್ತ್ ಸೀರೀಸ್ ವೈಸ್ ರೀಡಿಂಗ್ ಇರುತ್ತೆ. ನಿಮ್ಮ ಜನ್ಮ ದಿನಾಂಕದ ಬೇಸ್ಡ್ ಮೇಲೆ ರೀಡಿಂಗ್ ಇದು. ನಿಮ್ಮ 2026 ಹೇಗಿರುತ್ತೆ ಅಂತ ಹೇಳಿ. ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ರಾಶಿ ಪ್ರಕಾರ ರೀಡಿಂಗ್ ಕೂಡ ಮಾಡ್ತೀನಿ, ಅದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ನಿಮಗೆ ರಾಶಿನೂ ಗೊತ್ತಿಲ್ಲ, ಎಕ್ಸಾಕ್ಟಾಗಿ ಡೇಟ್ ಆಫ್ ಬರ್ತು ಗೊತ್ತಿಲ್ಲ, ರಾಶಿ ಕೂಡ ತಪ್ಪಿರುವಂತಹ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ನೀವು ನನ್ನ ಹತ್ರ ಪರ್ಸ್ನಲ್ ರೀಡಿಂಗ್ ತೊಗೋಬೋದು. ಅದರಲ್ಲಿ ನಾನು ಪ್ರಶ್ನಾಶಾಸ್ತ್ರದ ಮೂಲಕ ರೀಡಿಂಗನ್ನು ಕೊಡ್ತೀನಿ. ನೀವು ಒಂದು ನಂಬರನ್ನು ಸೆಲೆಕ್ಟ್ ಮಾಡಿದ್ರೆ ಆ ಟೈಮು ಆ ಬೇಸ್ ಮೇಲೆ ನಿಮ್ಮ ಇಯರ್ ಹೇಗಿರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಓಕೆ, ಇಲ್ಲ ಅಂತ ಹೇಳಿದ್ರೆ ಪರ್ಸ್ನಲ್ ರೀಡಿಂಗಲ್ಲಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಜನರಲ್ ಗೈಡೆನ್ಸಲ್ಲಿ ಕೂಡ ನೀವು ಪ್ಲೇಲಿಸ್ಟ್ ಚೆಕ್ ಮಾಡಿದ್ರೆ ಅದರಲ್ಲಿ ನಿಮಗೆ ರೀಡಿಂಗ್ ಇದೆ, ಜನರಲ್ ಗೈಡೆನ್ಸ್ ರೀಡಿಂಗ್ ಇದೆ, ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಕೋಬಹುದು. ಓಕೆ, ಯಾರು ಕೂಡ ಈ ವರ್ಷನ ಮಿಸ್ ಮಾಡ್ಕೋಬೇಡಿ, ಬಿಕಾಸ್ 2026 ಇಸ್ ಫೇವರಬಲ್ ಫಾರ್ ಎವ್ರಿ ಒನ್. ಪ್ರತಿಯೊಬ್ಬರಿಗೂ 2026 ತುಂಬ ಫೇವರಬಲ್ ಆಗಿದೆ. ದಯವಿಟ್ಟು ಎಲ್ಲರೂ ನಿಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಮ್ಯಾನಿಫೆಸ್ಟೇಷನ್ ಕಡೆ ಗಮನ ಕೊಡಿ. ಯಾಕೆಂದರೆ ಇದು ಸೂರ್ಯನ ವರ್ಷ, ನಾನು ಪ್ರತಿ ಸತಿ ಹೇಳ್ತೀರ. ಆ್ಯಂಡ್ ಸೂರ್ಯ ಈಸ್ ನೇಮ್, ಫೇಮ್, ಸಕ್ಸಸ್, ಸ್ಟ್ರಾಂಗ್, ಸ್ಟ್ರೆಂತ್ ಎಲ್ಲದನ್ನು ಕೊಡುವಂತಹ ಒಂದು ಪ್ಲ್ಯಾನೆಟ್. ಸೊ ಸೂರ್ಯನಿಗೆ ಅಡುಗೆ ಕೊಡೋದಾಗಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಆ ವೀಡಿಯೋಸ್ಗಳನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಜಸ್ಟ್ ಬೆಳಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಿ ಥ್ಯಾಂಕ್ ಯು ಹೇಳಿದ್ರೆ ಸಾಕು, ನಿಮ್ಮ ಜೀವನ ತುಂಬ ಬದಲಾಗುತ್ತೆ. ಓಕೆ, ಸೊ 5ನೇ ತಾರೀಕು ಒಳಗೆ ಬೇಗ 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 ನಿಮ್ಮ ಕೆಲಸಗಳಿಂದ ಮುಗಿಸ್ಕೊಂಡ್ಬಿಡಿ. ಹಾಗೂ ನಿಮ್ಮ ಕೈಯಲ್ಲಿ ಯಾವುದೇ ಟೆಕ್ನಿಕ್ ಮಾಡೋಕ್ಕೆ ಆಗಿಲ್ಲ ಅಂದ್ರೂ ಜನವರಿನ ಪೂರ್ತಿ ಕನ್ಸಿಡರ್ ಮಾಡ್ಕೊಳ್ಳಿ. ಬೇಕಿದ್ರೆ ಇನ್ನು ನೆಕ್ಸ್ಟ್ 11 ಮಂತ್ಸ್ ಹೇಗಿರಬೇಕು ಅಂತ ಅದನ್ನು ಕೂಡ ಸೆಟ್ ಮಾಡ್ಬೋದು. ಯಾವುದಕ್ಕೂ ನೀವು ಇಷ್ಟು ಟೈಮ್ ಒಳಗೆ ಮಾಡಬೇಕು ಅಂತ ಗಡಿಬಿಡಿಯಿಂದ ಮಾಡುವಂಥದ್ದು ಮ್ಯಾನಿಫೆಸ್ಟೇಷನ್ ಅಲ್ಲ. ಈ ಟೈಮಲ್ಲಿ ಮಾಡಬೇಕಾ, ಆ ಟೈಮಲ್ಲಿ ಮಾಡಬೇಕಿತ್ತ, ನೋ, ಡೋಂಟ್ ವರಿ. ಅದಕ್ಕೆ ಟೈಮಿಂಗ್ಸ್ ಅನ್ನೋದು ಇಲ್ಲ. ಜಸ್ಟ್ ಇಷ್ಟು ಟೈಮ್ ಒಳಗೆ ಮಾಡಿದ್ರೆ, ಈ ದಿನ ಮಾಡಿದ್ರೆ ಅಂತ ನಾವು ಯಾಕೆ ಮೆನ್ಷನ್ ಮಾಡಿರ್ತೀವಿ ಅಂದರೆ ಅವತ್ತು ಎನರ್ಜಿ ಚೆನ್ನಾಗಿರುತ್ತೆ, ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಯೂನಿವರ್ಸಲ್ಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿನೇ ಇರುತ್ತೆ. ಬಟ್ ಸ್ಟಿಲ್ ನಿಮ್ಮ ವೈಬಿಗೆ ಕನೆಕ್ಟ್ ಆಗೋ ಥರ ಇರುತ್ತೆ. ಆದರೆ ಕೆಲವರಿಗೆ ಆವತ್ತಿನ ದಿನವೇ ತುಂಬ ನೆಗೆಟಿವ್ ಎಫೆಕ್ಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಫುಲ್ ಮೂನ್ ಅಥವಾ ಪೋರ್ಟಲ್ಸ್ಗೆ ಅಂತ ಕ್ಯಾಂಡಲ್ ರಿಚುವಲ್ ಮಾಡಿದಾಗ ತುಂಬ ಡೌನ್ ಆಗಿಬಿಟ್ಟಿರ್ತೀನಿ, ನನ್ನ ಎನರ್ಜಿ ಫುಲ್ ಹೊರಟೋಗ್ಬಿಟ್ಟಿರುತ್ತೆ. ಆಗ ನನಗೆ ಈ ರೀತಿ ಕೋಲ್ಡ್ ಆಗೋದು ಅದೆಲ್ಲ ಜಾಸ್ತಿ. ಸೊ ಆವಾಗ ನಾನು ಮೆಡಿಟೇಷನ್ ಮಾಡಿ ಹೀಲ್ ಮಾಡ್ಕೋತೀನಿ. ನಾನು ಮೆಡಿಟೇಷನ್ ಮಾಡಬೇಕಾದ್ರೆ ಅಮೆಥೆಸ್ಟಿಂದು ಕ್ರಿಸ್ಟಲ್ ಮಾಲೆನ ಬಳಸ್ತೀನಿ. ಸೊ ನಿಮಗೂ ಕ್ರಿಸ್ಟಲ್ಸ್ ಬೇಕು ಅಂತ ಹೇಳಿದ್ರೆ ನಂಬರ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಪಾರ್ವತಿ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಮಂಜುಳಾ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಅವ್ರ ಕ್ರಿಸ್ಟಲ್ಸ್ಗಳು ನನಗೆ ತುಂಬಾ ಹೆಲ್ಪ್ ಮಾಡಿದೆ. ಓಕೆ, ಎಸ್, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಈ ವರ್ಷ ಸನ್ನಿಂದೇನು ವರ್ಷ ಇದೆಯಲ್ವಾ, ಸಾಕಷ್ಟು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಒಳ್ಳೆ ದಾರಿನ ತೋರಿಸ್ಕೊಡುತ್ತೆ, ನಿಮಗೆಲ್ಲ ಆಪರ್ಚುನಿಟೀಸ್ಗಳನ್ನು ತಂದು ಕೊಡುತ್ತೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಈ ವರ್ಷಕ್ಕೆ ಪ್ರಿಪ್ರೇಷನ್ನ ಮಾಡಿಕೊಂಡ್ರೆ ನಿಮಗೇನು ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ನನ್ನ ಉದ್ದೇಶ. ಓಕೆ, ಈ ವಿಡಿಯೋದಲ್ಲಿ ನಿಮ್ಮ ಕಾರ್ಡ್ಸ್ ಪ್ರಕಾರ ನಿಮಗೆ ಯಾವ ಥರ ಸ್ವಿಚ್ ವರ್ಡ್ ಬರುತ್ತೆ ಅಥವಾ ಏನೋ ಒಂದು ಸೊಲ್ಯೂಷನ್ ಅಂತೂ ಕೊಡ್ತೀನಿ. ಆ್ಯಂಡ್ ಯಾವ ಕ್ರಿಸ್ಟಲನ್ನು ಬಳಸಬೇಕು ಅಂತ ಕೂಡ ಹೇಳ್ತೀನಿ, ಅದನ್ನು ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ. ನಿಮಗೆ ಸಾಧ್ಯ ಆದರೆ ಪರ್ಚೇಸ್ ಮಾಡಿ ಕ್ರಿಸ್ಟಲ್ಗಳನ್ನು ಬಳಸೋಕ್ಕೆ ಸ್ಟಾರ್ಟ್ ಮಾಡಿ. ಧನುರ್ಮಾಸ ಆದಮೇಲೆ ಇನ್ನೂ ಚೆನ್ನಾಗಿ ಹೀಲ್ ಆಗ್ತೀರಾ. ಎಲ್ಲ ಸ್ವಲ್ಪ ಈ ಧನುರ್ಮಾಸದ ತನಕ ಸ್ವಲ್ಪ ಲೋ ಎನರ್ಜಿಯಲ್ಲಿ ಇರ್ತೀರ, ಬಟ್ ಅದಾದಮೇಲೆ ಹೋಗ್ತಾ ಹೋಗ್ತಾ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಬೆಟರ್. ಓಕೆ, ಎಸ್, ಈಗ ರೀಡಿಂಗ್ನ ನೋಡೋಣ. ಈ ವಿಡಿಯೋ 9 ಸೀರೀಸ್ವರೆಗೆ 9, 18 ಹಾಗೆ 27 9, 18, 27ನೇ ತಾರೀಕಲ್ಲಿ ಯಾರ್ಯಾರೆಲ್ಲ ಹುಟ್ಟಿದ್ರ ಅವರಿಗೆ 20, 26 ಹೇಗಿರುತ್ತೆ ಅಂತ ಟ್ಯಾರೋ ಅಲ್ಲಿ ನೋಡೋಣ. ಹಾಗೆ ಒಂದು ಏಂಜಲ್ ಮೆಸೇಜ್ ಇದೆ. ಸೊ ಮೊದಲನೇ ಕಾರ್ಡ್ 3 ಆಫ್ ಸ್ವಾರ್ಡ್ಸ್, ನೈಟ್ ಆಫ್ ಸ್ವಾರ್ಡ್ಸ್ ಬಂದೆ. ಇನ್ನು ಒಂದು ಕಾರ್ಡು ಕಿಂಗ್ ಆಫ್ ವ್ಯಾಂಡ್ಸ್. ಓಕೆ,
ಓಕೆ, ಈ ವರ್ಷ ನಿಮಗೆ ಒಂದು ಕ್ಲಾರಿಟಿ ಆದಂತಹ ವರ್ಷ ಅಥವಾ ಒಂದು ರಿಯಲೈಸೇಷನ್ ಆಗುವಂತಹ ವರ್ಷ ಅಂತ ಹೇಳಬಹುದು. ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಬ್ರೇಕಪ್ ಆಗುವಂತಹ ಚಾನ್ಸಸ್ಗಳು ಇದೆ, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೋವು ಉಂಟಾಗಿ ಅಥವಾ ಏನೋ ಒಂದು ಕ್ಲಾರಿಟಿನೇ ಇಲ್ಲಪ್ಪ ನನಗೆ ಇದೇನು ಕಂಪ್ಲೀಟ್ ಆಗುತ್ತಾ, ಇದು ಸಕ್ಸಸ್ಫುಲ್ ಆಗುತ್ತಾ ಈ ಒಂದು ರಿಲೇಷನ್ಶಿಪ್ಪು, ಅಥವಾ ಏನಾಗುತ್ತೆ ಅಂತ ಏನಾದರೂ ನಿಮಗೆ ಯೋಚನೆ ಇದ್ದರೆ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ, ಒಂದು ರಿಯಲೈಸೇಷನ್ ಅಂತೂ ಆಗುತ್ತೆ. ಇದು ಒಂದು ಪರ್ಫೆಕ್ಟ್ ರಿಲೇಷನ್ಶಿಪ್ ಹೌದಾ ಇಲ್ವಾ ನನಗೆ ಅನ್ನೋವಂಥದ್ದು ಗೊತ್ತಾಗ್ತಾ ಹೋಗುತ್ತೆ ಈ ವರ್ಷ ನಿಮಗೆ. ಅದಂತೂ ಕ್ಲಿಯರಾಗಿ ಕಾಣ್ತಿದೆ. ಆ್ಯಂಡ್ ಎಟ್ ದ ಎಂಡ್ ಆಫ್ ದ ಇಯರ್, ಓಕೆನಾ, ನಿಮಗೆ ಈಗ ಲೈಕ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೇಜಾರಾಗ್ಬೋದು, ಅಥವಾ ಎಷ್ಟು ಕೆಲಸ ಮಾಡಿದ್ರು ಯಾವ ಕೆಲಸನೂ ಕೈಗತ್ತಾ ಇಲ್ಲ, ಅಥವಾ ನಾವು ಅಂದ್ಕೊಂಡಿದ್ದು ಯಾವುದೂ ಆಗ್ತಿಲ್ಲ ಅಂತ ಅಂದ್ಕೊಂಡ್ರೂ ಕೂಡ ಸ್ವಲ್ಪ ಒಂದು ತಿಂಗಳುಗಳು ಕಳೀತಾ ಅಂದರೆ ಈಗ ಜನವರಿಲಿ ತುಂಬ ನಿಮಗೆ ಮನಸ್ಸಿಗೆ ಭಾರ ಥರ ಆಗೋಗಿದೆ ಈ ಜನವರಿ. ಸೊ ಅದು ಕಳೆದಂಗೆ ಫೆಬ್ರವರಿಲಿ ಸ್ವಲ್ಪ ಲೈಟ್ ಆಗುತ್ತೆ, ಅಂದರೆ ಭಾರ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಹೋಗ್ತಾ 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 ನಿಮಗೆ ಈ ವರ್ಷ ಒಂದು ಸೆಟಲ್ಮೆಂಟನ್ನು ತಂದು ಕೊಡುತ್ತೆ. ಓಕೆ, ಒಂದು ಸ್ಥಿರವಾದ ನಿರ್ಧಾರ ಆಗಿರ್ಬೋದು, ನಾನು ಹೇಳ್ದಂಗೆ ರಿಯಲೈಸೇಷನ್ ಆಗಿರ್ಬೋದು, ಅಥವಾ ಲೈಫ್ ಬಗ್ಗೆ ಒಂದು ಕ್ಲಾರಿಟಿ ಆಗಿರ್ಬೋದು, ನಿಮಗೆ ಈ ವರ್ಷ ಸಿಗುತ್ತೆ. ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನೀವು 9 ಸೀರೀಸು ತುಂಬ ಸ್ವಲ್ಪ ಸೆನ್ಸಿಟಿವ್ ಅಂತಲೇ ಹೇಳಬಹುದು. ಯಾರೇನೇ ಅಂದ ತಕ್ಷಣ ನೀವು ಮನಸ್ಸಿಗೆ ಭಾಳ ನೋವು ಮಾಡ್ಕೊಂಬಿಡ್ತೀರ. ಸೊ ಆದಷ್ಟು ಜಾಸ್ತಿ ಸ್ಟ್ರಾಂಗ್ ಆಗಿರೋಕ್ಕೆ ಟ್ರೈ ಮಾಡಿ. ಐ ಆಮ್ ಸ್ಟ್ರಾಂಗ್ ಅನ್ನುವಂಥ ಅಫರ್ಮೇಷನನ್ನು ನೀವು ಬಳಸಬಹುದು. ಐ ಆಮ್ ಸ್ಟ್ರಾಂಗ್ ಅಂತ ಬಳಸಿದಾಗ ಜಸ್ಟ್ ನಿಮ್ಗೆ ಯಾರೋ ಹರ್ಟ್ ಮಾಡೋದಕ್ಕೆ ಅಂತಲ್ಲ, ನಿಮ್ಗೆ ಏನೇ ಒಂದು ಕಷ್ಟ ಅಥವಾ ಏನೇ ಒಂದು ಕ್ಲಾರಿಟಿ ಇಲ್ಲ ಅಂದರೂ ನಿಮಗದು ಐ ಆಮ್ ಸ್ಟ್ರಾಂಗ್ ಅಂತ ಹೇಳಿದಾಗ ನಿಮ್ಮ ಮೈಂಡ್ ಓಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಇರೋದಿಲ್ಲ. ಎಲ್ಲೋ ಒಂದು ಕಡೆ ನಿಮಗೆ ಒಂದು ಪಾರ್ಟ್ನರ್ ಬೇಕು, ಅಥವಾ ನನಗೆ ಯಾರೋ ಒಬ್ಬರು ಸಹಾಯ ಮಾಡಬೇಕು, ಒಂಟಿತನ ಕಾಡ್ತಾ ಇದೆ ಅನ್ನೋದು ನನಗೆ ಇಂಟ್ಯೂಷನ್ ಬರ್ತಾ ಇದೆ. ಬಟ್ ಈ ವರ್ಷ ನಿಮಗೆ ಸ್ವಲ್ಪ ನಾನು ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಒಂಟಿತನ ಇದ್ದರೂ ಹೋಗ್ತಾ ಹೋಗ್ತಾ ಎಲ್ಲೋ ಒಂದು ಕಡೆ ಸ್ವಲ್ಪ ಸೆಟಲ್ಮೆಂಟ್ ಆಗೋದು, ಅಥವಾ ನಿಮಗೆ ರಿಲೇಷನ್ಶಿಪ್ ಬಗ್ಗೆ ಗೊತ್ತಾಗಿ ನೀವೇ ಮೂವ್ ಆನ್ ಆಗಿ ಬೆಟರ್ ಆಗಿರುವಂತಹ ಒಂದು ಪಾರ್ಟ್ನರನ್ನು ಹುಡುಕೊಳ್ಳೋದಾಗಿರ್ಬೋದು ನಡೆಯುತ್ತೆ ಈ ವರ್ಷ. ಇನ್ನು ಯಾರಿಗೂ ದಯವಿಟ್ಟು ನೀವು ಹಣಕಾಸನ್ನು ಮಾತ್ರ ಕೊಡೋಕ್ಕೆ ಹೋಗಬೇಡಿ. ಕೊಟ್ಟರೂ ಕೂಡ ಅದಕ್ಕೆ ಒಂದು ಡಾಕ್ಯುಮೆಂಟ್ ಅನ್ನೋವಂಥದ್ದನ್ನು ಮಾಡ್ಕೊಳ್ಳಿ, ಬಿಕಾಸ್ ಚೀಟಿಂಗ್ ಆಗೋ ಚಾನ್ಸಸ್ಸು ಹೈ ಇದೆ ನಿಮಗೆ. ಓಕೆ, ನಿಮಗೆ ಸ್ವಿಚ್ ವರ್ಡ್ ಅಂದರೆ ನಾನು ಪ್ರತಿಯೊಂದು ಸೀರೀಸ್ವರೆಗೆ ಸ್ವಿಚ್ ವರ್ಡ್ ಎಫರ್ಮೇಷನ್ ಹಾಗೆ ಬ್ರಾಸ್ಲೆಟನ್ನು ರೆಫರ್ ಮಾಡಿದ್ದೀನಿ. ಸೊ ನಿಮಗೆ ಬ್ರಾಸ್ಲೆಟ್ ಬೇಕು, ಮನಸ್ಸಿಗೆ ಶಾಂತಿ ಬೇಕು, ಮನಸ್ಸಿಗೆ ನೆಮ್ಮದಿ ಬೇಕು, ನಿಮಗೆ ಮನಸ್ಸು ಭಾಳ ಗೊಂದಲ ಆಗೋಗಿದೆ, ರೈಟ್, ಎಲ್ಲೋ ಒಂದು ಕಡೆ ನಿಮಗೆ ಏನು ಅಂತ ಒಂದು ಸ್ಥಿರವಾದ ನಿರ್ಧಾರನೇ ತೊಗೊಳಕ್ಕೆ ಆಗ್ತಿಲ್ಲ, ಮನಸ್ಸಿಗೆ ಭಾಳ ಹಿಂಸೆ ಮಾಡ್ಕೋತೀರ, ಭಾಳ ಬೇಗ ಹಿಂಸೆ ಮಾಡ್ಕೋತೀರ ನೀವು ಮನಸ್ಸಿಗೆ. ಸೊ ಅಂಥವರು ಬ್ರಾಸ್ಲೆಟ್ಗಳನ್ನು ಬಳಸಬಹುದು, ಅಥವಾ ಈವನ್ ಸ್ವಿಚ್ ವರ್ಡ್ಸ್ಗಳನ್ನ ಹೇಳ್ಕೊಬೋದು, ಒಂದು ಕ್ಲಾರಿಟಿ ತೊಗೋಬೋದು, ಮೈಂಡ್ ಸೆಟ್ ಕಾಮಾಗಿ ಇಟ್ಕೋಬಹುದು. ಓಕೆ, ಬ್ರಾಸ್ಲೆಟ್ ಬೇಕು ಅಂದರೆ ನೀವು ಪಾರ್ವತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋ ಎಂಡಲ್ಲಿ ನಾನು ಬ್ರಾಸ್ಲೆಟ್ ಫೋಟೋನ ಹಾಕಿರ್ತೀನಿ, ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅವ್ರ ಜೊತೆ ಶೇರ್ ಮಾಡ್ಕೋಬೋದು. ಅವ್ರ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಓಕೆ, ಆ್ಯಂಡ್ ಒಂದು ಸ್ವಿಚ್ ವರ್ಡ್ ಕೊಡೋದಾದರೆ ಒಂದು ಬ್ಯೂಟಿಫುಲ್ ಸ್ವಿಚ್ ವರ್ಡನ್ನು ಬಳಸಿ. ನೀವು 2 ಸ್ವಿಚ್ ವರ್ಡ್ ಕೊಡ್ತೀನಿ ನಿಮಗೆ. ಒಂದು ಅನ್ಮಾಸ್ಕ್, ಜನಕ್ಕೆ ಎಷ್ಟೊಂದು ಜನಕ್ಕೆ ಗೊತ್ತಿರ್ಬೋದು, ನಾನು ನನ್ನ ವೀಡಿಯೋಸ್ಗಳಲ್ಲೂ ಹಾಕಿದ್ದೀನಿ ಒಂದು ಅನ್ಮಾಸ್ಕ್ ಅನ್ನೋವಂಥದ್ದು. ಯಾರೇ ನಿಮಗೆ ಹೊಸ ಪರಿಚಯ ಆದರೂ, ಅಥವಾ ಯಾರೇ ನಿಮಗೆ ಸಹಾಯ ಮಾಡ್ತೀನಿ ಅಂತ ಬಂದರೂ ಅನ್ಮಾಸ್ಕ್ ಅನ್ನೋವಂಥದ್ದನ್ನು ಬಳಸೋದ್ರಿಂದ ಅವರು ಒಳ್ಳೆಯವರ ಕೆಟ್ಟವರ ಅನ್ನೋದು ನಿಮಗೆ ಯೂನಿವರ್ಸ್ ಹೇಗಾದರೂ ಒಂದು ರೂಪದಲ್ಲಿ ತಿಳಿಸಿ ಕೊಡ್ತಾರೆ. ಓಕೆನಾ. ಇನ್ನು ಆ್ಯಂಗ್ಸೈಟಿ, ಡಿಪ್ರೆಷನ್ ಅಥವಾ ಮನಸ್ಸಿಗೆ ನೋವು ಈ ರೀತಿ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಸ್ವಲ್ಪ ನಾನು ಹೇಳ್ದಂಗೆ. ಬಟ್ ಸ್ವಿಚ್ ವರ್ಡ್ ಬಳಸ್ತಾ ನಿಮಗೆ ಒಂದು ಕ್ಲಾರಿಟಿ ಅಂತೂ ಸಿಗ್ತಾ ಹೋಗುತ್ತೆ. ಅದಕ್ಕೆ ನೀವು ಬಳಸಬಹುದಾದಂತಹ ಸ್ವಿಚ್ ವರ್ಡ್ ಯಾವುದಂತ ಹೇಳಿದ್ರೆ ಕ್ರಿಸ್ಟಲ್ ಕ್ಲಿಯರ್ ಅನ್ನುವಂಥದ್ದನ್ನು ಬಳಸಬಹುದು. ಕ್ರಿಸ್ಟಲ್ ಕ್ಲಿಯರ್ ಅಂತ ಅಂದಾಗ ಒಂದು ವಿಷನ್ ನಿಮಗೆ ಕಾಣುತ್ತೆ, ಒಂದು ಕ್ಲಾರಿಟಿ ಗೊತ್ತಾಗುತ್ತೆ, ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ನಿಮಗೆ ಎಷ್ಟು
ಹೋರಾಟ ಮಾಡಿದ್ರೂ ನಿಮಗೆ ಲೈಫಲ್ಲಿ ಒಂದು ತಪ್ಪಿದ್ರೆ ಒಂದು ತಪ್ಪಿದ್ರೆ ಒಂದು ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತಾನೇ ಇದೆ. ಓಕೆ, ಓದಿದ್ದು ತಲೆಗತ್ತಲ್ಲ, ಕೆಲಸ ಕೈಗತ್ತಾ ಇಲ್ಲ, ಸಂಬಳ ಬಂದಿದ್ದು ಸೇವ್ ಮಾಡೋಕ್ಕಾಗ್ತಾ ಇಲ್ಲ, ರಿಲೇಷನ್ಶಿಪ್ ಸರಿ ಇಲ್ಲ, ಅಥವಾ ಮನೇಲಿ ಮಕ್ಕಳು ಮಾತು ಕೇಳ್ತಾ ಇಲ್ಲ, ಮನೇಲಿ ಏನೋ ನೆಮ್ಮದಿನೇ ಇಲ್ಲ, ಪೇರೆಂಟ್ಸ್ ಎಲ್ಲ ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ, ಮನೇಲಿ ಯಾವುದೇ ರೀತಿಯಾದ ರೆಸ್ಪೆಕ್ಟ್ ಇಲ್ಲ, ಅಥವಾ ಮನೇಲಿ ಯಾರೂ ನಿಮಗೆ ಕೇರೇ ಮಾಡ್ತಿಲ್ಲ. ಇದೆಲ್ಲ ಅದು ನನಗೆ 9 ಸೀರೀಸ್ ಅವರಲ್ಲಿ ಕಾಣಿಸ್ತಾ ಇದೆ. ಸೊ ಕ್ರಿಸ್ಟಲ್ ಕ್ಲಿಯರ್ ಅನ್ನುವಂಥದ್ದು ಸ್ವಿಚ್ ವರ್ಡನ್ನು ನೀವು ಬಳಸಬಹುದು. ಇದು ಒಂದು ಜನರಲ್ ಗೈಡೆನ್ಸ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ. ಪರ್ಸ್ನಲಿಗೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಬಿ ಕೇರ್ಫುಲ್ ಅಂತಲೇ ಹೇಳ್ತೀನಿ. ಬಿಕಾಸ್ ಹರ್ಟ್ ಮಾಡುವಂತಹ ಕಾರ್ಡ್ ಇಲ್ಲಿದೆ. ಸೊ ಆಲ್ರೆಡಿ ನಿಮಗೆ ಮುಂಚೆನೇ ಪ್ರಿಡಿಕ್ಷನ್ ಗೊತ್ತಾಗಿರೋದ್ರಿಂದ ನಾ ಹೇಳ್ದಂಗೆ ಅನ್ಮಾಸ್ಕ್ ಅನ್ನುವಂಥ ಸ್ವಿಚ್ ವರ್ಡ್ ಯಾರೇ ಆಗಿರ್ಬೋದು, ಯಾರ ಬಗ್ಗೆನೇ ಆಗಿರ್ಬೋದು, ಅನ್ಮಾಸ್ಕ್ ಅಂತ ಹೇಳ್ಕೊತಾ ಇರಿ. ನಿಮ್ಗೆ ಎಂಥವ್ರ ಬಗ್ಗೆ ಕೂಡ ವಿಷಯ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಎಸ್. ಇನ್ನು ಏಂಜಲ್ ಕಾರ್ಡಲ್ಲಿ ಪರ್ಫೆಕ್ಟ್ ಟೈಮಿಂಗ್ ಅಂತ ಇದೆ. ವೆರಿ ಗುಡ್. ನಾನು ಹೇಳ್ದಂಗೆ ನಿಮಗೂ ಒಂದು ಟೈಮ್ ಬರುತ್ತೆ, ಹೋಗ್ತಾ ಹೋಗ್ತಾ ಚೆನ್ನಾಗಾಗುತ್ತೆ ಅಂತ. ನೀವು ನಿಮ್ಮ ಲೈಫಲ್ಲಿ ಏನು ಮಾಡಬೇಕು, ಅಥವಾ ಯಾರೇ ಬಂದು ಬೇಜಾರು ಮಾಡಿದ್ರು ಅದನ್ನು ಕನ್ಸಿಡರ್ ಮಾಡದೇ ಇದ್ದಾಗ ನಿಮ್ಮ ಜೀವನ ಹೀಲ್ ಆಗ್ತಾ ಹೋಗುತ್ತೆ. ನೀವು ಏನೇ ಒಂದು ಹೊಸ ಕೆಲಸ ಅಥವಾ ಹೊಸ ಕಾರ್ಯ ಮಾಡೋದಕ್ಕೂ ಈ ವರ್ಷ ಚೆನ್ನಾಗೇ ಇದೆ. ಆದರೆ ನಾನು ಹೇಳ್ದಂಗೆ ಯಾರು ನಿಮಗೆ ಸಪೋರ್ಟ್ ಮಾಡೋಕ್ಕೆ ಬರ್ತಾರೆ ಅವ್ರ ಮೇಲೆ ನಿಮಗೆ ಡೌಟ್ ಇದ್ದರೆ ತಕ್ಷಣ ಅನ್ಮಾಸ್ಕ್ ಅನ್ನೋ ಸ್ವಿಚ್ ವರ್ಡನ್ನು ಯೂಸ್ ಮಾಡಿಕೊಂಡು ಅವ್ರ ಬಗ್ಗೆ ಕ್ಲಾರಿಟಿನ ತೊಗೋಬೇಕಾಗುತ್ತೆ. ಇಲ್ಲಾಂದರೆ ಚೀಟಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಈ ವರ್ಷ ಏನು ಬೇಕಿದ್ರೂ ಮಾಡಬಹುದು. ಅದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಹುಷಾರಾಗಿ ಮಾಡಿ. ನಾನು ಹೇಳ್ದಂಗೆ ಒಂದು ಸ್ಟೆಬಿಲಿಟಿ ಬರುತ್ತೆ ನಿಮಗೆ, ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರುತ್ತೆ ನಿಮಗೆ. ಸೊ ಅದು ಯಾವುದೇ ವಿಚಾರದಲ್ಲಿ ಆಗಿರ್ಬೋದು, ಒಂದು ಒಳ್ಳೆ ಉತ್ತಮ ಪೊಸಿಷನ್ಗೆ ಹೋಗೋದಾಗಿರ್ಬೋದು, ನೀವು ಜಾಬಲ್ಲಿ, ಅಥವಾ ನಿಮಗೆ ಮದುವೆ ಕೂಡ ಆಗಬಹುದು. ಮದುವೆ ಕೂಡ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಜವಾಬ್ದಾರಿ ಅನ್ನೋದು ಬರುತ್ತೆ ಈ ವರ್ಷ ನಿಮಗೆ. ಸೊ ಅದಕ್ಕೆಲ್ಲ ಪರ್ಫೆಕ್ಟ್ ಟೈಮಿಂಗ್. ನೀವೇನೇ ಹೊಸದೇನಾದರೂ ಸ್ಟಾರ್ಟ್ ಮಾಡ್ತಾ ಇದ್ದರೆ, ಅಥವಾ ಯೋಚನೆ ಮಾಡಿದರೆ 2026ರಲ್ಲಿ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದರೆ ಒಂದು ಒಳ್ಳೆಯ ಸಮಯ ಅಂತಲೇ ಹೇಳಬಹುದು. ಆಲ್ ದ ಬೆಸ್ಟ್. ಐ ಆಮ್ ಸ್ಟ್ರಾಂಗ್ ಅನ್ನುವಂತಹ ಸ್ವಿಚ್ ವರ್ಡನ್ನು ನೀವು ಎಫರ್ಮೇಷನನ್ನು ನೀವು ಬಳಸಲೇಬೇಕು. ಕಾಮೆಂಟಲ್ಲಿ ಐ ಆಮ್ ಸ್ಟ್ರಾಂಗ್ ಅನ್ನುವಂತಹ ಎಫರ್ಮೇಷನನ್ನು ಕಾಮೆಂಟ್ ಮಾಡಿ ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿ. ಥ್ಯಾಂಕ್ ಯು.